ನಮಸ್ಕಾರ. ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆ ಆಗಿರೋದನ್ನ ಯಾವ ರೀತಿ ನೋಡ್ತೀರಿ ಸರ್ ನೀವು? ನೋಡಿ, ಇದೊಂದು ಪೊಲಿಟಿಕಲ್ ಕಾಸ್ ಇದು. ಇದರಲ್ಲಿ ಆ ಯಾರು ಶೇಖ್ ಹಸೀನಾ ಅವ್ರನ್ನ ಇನ್ನೂ ಒನ್ ಸೈಡೆಡ್ ಡಿಸಿಷನ್ ಆಗಿದೆ ಕೋರ್ಟ್ ಅಲ್ಲಿ. ಅವ್ರ ಹಿಯರಿಂಗ್ ಯಾವತ್ತು ಕೇಳೇ ಇಲ್ಲ. ಶೇಖ್ ಹಸೀನಾ ಆಗ್ಲಿ ಮತ್ತೆ ಇನ್ನಿಬ್ರು 3 ಜನ ಒಟ್ಟು ಇದ್ರಲ್ಲಿ ಕನ್ವಿಕ್ಟ್ ಆಗಿದ್ರು. ಒಬ್ರು ಹೋಮ್ ಮಿನಿಸ್ಟರ್ ಮತ್ತು ಆಗಿನ ಪೊಲೀಸ್ ಚೀಫ್ ನ ಇವರು ವಿಟ್ನೆಸ್ ಆಗಿ ಮಾಡ್ಕೊಂಡು ಇವರಿಬ್ರು ಮೇಲೆ ಗಲ್ಲು ಶಿಕ್ಷೆ ಪ್ರಕಟಿಸಿದ್ದಾರೆ. ಸೊ ನಾನಂತೀನಿ ಇದು ಒನ್ ಸೈಡೆಡ್ ಜಡ್ಜ್ಮೆಂಟ್ ಆಗಿದೆ. ಸೊ ಇದಕ್ಕೆ ಯಾವುದೇ ವಿಧವಾದ ಮಾನ್ಯತೆ ಇರಲ್ಲ. ಒಂದು. ಎರಡನೇದು, ಇದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್ ಅಂತ, ICT ಅಂತ, ಅದು ಬಾಂಗ್ಲಾದೇಶದಲ್ಲೇ ರಚನೆ ಆಗಿರುವಂತ ಕೋರ್ಟ್ ಅದು. ಸೊ ಇದೇನು ಇಂಟರ್ನ್ಯಾಷನಲ್ ಕೋರ್ಟ್ ಏನಲ್ಲ ಇದು ಕೊಟ್ಟಿರೋದು ಇದನ್ನ. ಸೊ ಭಾರತ ಇದನ್ನ ಹೇಗ್ ನೋಡುತ್ತೆ ಅಂತ ನೆಕ್ಸ್ಟ್ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಭಾರತ ಇದಕ್ಕೆ ಎಷ್ಟು ಮನ್ನಣೆ ಕೊಡ್ತದೆ. ಯೂಶಲಿ ಎಕ್ಸ್ಟ್ರಾಡಿಡೇಟ್ ಮಾಡಲ್ಲ, ಶೇಖ್ ಹಸೀನಾ ಅವ್ರನ್ನ ಎಕ್ಸ್ಟ್ರಾಡಿಷನ್ ಮಾಡಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಎಕ್ಸ್ಟ್ರಾಡಿಷನ್ ಮಾಡಿದ್ರೆ ಅವ್ರನ್ನ ನೇಣಕ್ ಹಾಕ್ತಾರೆ. ಸೊ ಭಾರತ ಯಾವತ್ತು ಯಾರನ್ನು ಎಕ್ಸ್ಟ್ರಾಡಿಟ್ ಮಾಡಿ ನೇಣಕ್ ಹಾಕೋ ಅಂತ ಸಂಬಂಧದಲ್ಲಿ ಯಾವತ್ತು ಕಳ್ಸಿಲ್ಲ ಯಾರನ್ನು ಭಾರತ. ಎರಡನೇದು, ಇದು ಪೊಲಿಟಿಕಲ್ ರೀಸನ್ ಇರೋದ್ರಿಂದ ಭಾರತ ಆರ್ಗ್ಯೂ ಮಾಡಬಹುದು, ನಾವು ಕಳ್ಸಲ್ಲ, ಇಲ್ಲ ನಾವ್ ಇನ್ನೂ ಇದ್ರ ಬಗ್ಗೆ ಲೀಗಲ್ ಆಗಿ ಥಿಂಕ್ ಮಾಡಬೇಕು ಅಂತ ಕಳಿಸ್ತೇನೂ ಇರ್ಬೋದು. ಎರಡನೇದು, ಯಾಕಂದ್ರೆ ಶೇಖ್ ಹಸೀನಾ ಅವರು ಭಾರತಕ್ಕಂತೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಆಗಿನ ಟೆರರಿಸಂ ಆಕ್ಟಿವಿಟೀಸ್ ಆಗ್ಲಿ, ನಮ್ಗೆ ಆಗ್ಬೇಕಾಗಿದ್ದಂತ ಟ್ರೇಡ್ ಆಗ್ಲಿ, ಎಲ್ಲಾ ತರದ್ರಲ್ಲೂ ಭಾರತಕ್ಕೆ ಅವ್ರು ಸಹಾಯ ಮಾಡ್ಕೊಂಡೇ ಬರ್ತಾ ಇದ್ರು. ಶೇಖ್ ಹಸೀನಾ ಅವರು ಪಾಕಿಸ್ತಾನ್ಗೆ ಯಾವುದೇ ನೆಲೆನೂ ಕೊಟ್ಟಿರ್ಲಿಲ್ಲ, ಇದನ್ನು ಮಾಡಿರ್ಲಿಲ್ಲ. ಸೊ ಭಾರತ ಇವ್ರನ್ನ ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ. ಒಂದು, ಇದು ಪೊಲಿಟಿಕಲ್ ಕಾಸ್ ಆಗಿರೋದ್ರಿಂದ ಭಾರತ ಯಾವುದೇ ಕಾರಣಕ್ಕೂ ಶೇಖ್ ಹಸೀನಾನ ಇಲ್ಲಿಂದ ಕಳ್ಸೋ ಮಾತೇ ಇರಲ್ಲ. ಯಾಕಂದ್ರೆ ಅವ್ರು ಇಂಟರ್ನ್ಯಾಷನಲಿನೂ ಆರ್ಗ್ಯೂ ಮಾಡ್ತಾರೆ ಭಾರತ. ಯಾಕಂದ್ರೆ ಇದು ಒನ್ ಸೈಡೆಡ್ ಜಡ್ಜ್ಮೆಂಟ್, ಇವ್ರು ಕರೆಕ್ಟ್ ಹಿಯರಿಂಗ್ ಕೊಟ್ಟಿಲ್ಲ, ಏನು ಇಲ್ದೇನೆ ಪೊಲಿಟಿಕಲ್ ಕಾಸ್ಗೋಸ್ಕರ ಇವ್ರನ್ನ ನೇಣಕ್ಕೆ ಇದ್ ಮಾಡಿದ್ದಾರೆ. ಬೇರೆ ಯಾವ್ದಾದ್ರು ಕ್ರಿಮಿನಲ್ ಚಾರ್ಜಸ್ ಇದ್ದಿದ್ರೆ ಅದಕ್ಕೆ ಏನಾರ ಮಾಡಿರೋರು ಭಾರತ. ಬಟ್ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರೋದ್ರಿಂದ ಭಾರತ ಇವ್ರನ್ನ ಕಳ್ಸೋದ್ ನನಗಂತೂ ಡೌಟ್ ಇದೆ. ಇವರು ಅಫ್ಕೋರ್ಸ್ ಇವ್ರು ಇಂಟರ್ನ್ಯಾಷನಲಿ ವಾರೆಂಟ್ ಎಲ್ಲ ಇಶ್ಯೂ ಮಾಡ್ಬೋದು, ರೆಡ್ ಕಾರ್ನರ್ ನೋಟಿಸ್ ಅಂತವೆಲ್ಲ ಇಶ್ಯೂ ಮಾಡಿಸ್ತಾರೆ, ಇವರು ಬಿಡಲ್ಲ. ಬಟ್ ಆದರೂ ಭಾರತ ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನಗೊಂದು ಹೋಪ್ಸ್ ಇದೆ. ಇವ್ರನ್ನ ಕಳ್ಸ್ಕೊಡೋದಂತೂ ಮಾತೇ ಇಲ್ಲ. ಅಂದ್ರೆ ಬಹುಶಃ ಅವರು ಮತ್ತೆ ಬಾಂಗ್ಲಾದೇಶಕ್ಕೆ ಬರಲೇಬಾರದು ಅನ್ನೋಂಥ ಪ್ರಯತ್ನವಾ ಅಂತ ಅದು? ಬಾಂಗ್ಲಾದೇಶಕ್ಕೆ ಬಂದ್ರೆ ಅವ್ರು ನೇಣ ಹಾಕೇ ಹಾಕ್ತಾರೆ. ಯಾಕಂದ್ರೆ ನೋಡಿ, ಈಗ ಬಾಂಗ್ಲಾದೇಶಕ್ಕೆ ಅವ್ರು ಹೋಗ್ಬೇಕು ಅನ್ಸಿದ್ರೆ ಈಗ 30 ದಿವಸದೊಳಗೆ ಹೋಗಿ ಮತ್ತೆ ಹೈಕೋರ್ಟ್ ಬಂದಿರೋ ಜಡ್ಜ್ಮೆಂಟ್ ನ ಮತ್ತೆ ಚಾಲೆಂಜ್ ಮಾಡಬೇಕು. ಅವ್ರು 30 ದಿವಸದೊಳಗೆ ಅಲ್ಲಿ ಹೋಗ್ಬೇಕು ಬಾಂಗ್ಲಾದೇಶಕ್ಕೆ. ಅಲ್ಲಿ ಹೋದ್ರೆ ಈಗಿರೋ ಗಲಾಟಿಲಿ ಅವ್ರನ್ನ ಕೋರ್ಟ್ಗೆ ಹೋಗಕ್ಕೂ ಬಿಡಲ್ಲ, ಬೇಕಾದ್ರೆ ಅಲ್ಲೇ ಕೊಂದಾಕ್ತಾರ ಅವ್ರನ್ನ. ಸೊ 30 ದಿವಸದೊಳಗೆ ಹೋಗೋ ಮಾತೇ ಇಲ್ಲ ಶೇಖ್ ಹಸೀನಾ ಅವರು. ಒಂದು. ಎರಡನೇದು, 30 ದಿವಸ ಆದ್ಮೇಲೆ ಹೋದ್ರೆ ಅಲ್ಲಿ ಹೋಗಿದ ತಕ್ಷಣ ಗಲ್ಲಿಗೇರಿಸ್ತಾರೆ. ಸೊ ಈ ಎರಡರಿಂದಾನು ಸೊ ಅವ್ರು ಹೋಗೋ ಚಾನ್ಸಸ್ ಬಹಳ ಕಮ್ಮಿನೇ. ಸೊ ಭಾರತದ ಆಶ್ರಯನೇ ಪಡ್ಕೋತಾರೆ ಇವರು. ಭಾರತದವರು ಇವ್ರನ್ನ ಕಳ್ಸ್ಕೊಡಕ್ಕೆ ಒಪ್ಪಲ್ಲ. ಸೊ ಈಗ ಪೊಲಿಟಿಕಲ್ ವೆಂಡೆಟಾದಿಂದ ಈ ತೀರ್ಪು ಬಂದಿದೆ ಅಂತಂದ್ರೆ ಈಗ ಈ ತೀರ್ಪು ಜಾರಿ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ? ಅಲ್ಲ, ಸಾಧ್ಯತೆ ಅಂದ್ರೆ ಇವ್ರು ಹೋದರ ಗ್ಯಾರಂಟಿ ತೀರ್ಪು ಜಾರಿ ಆಗುತ್ತೆ. ಬಟ್ ಇವ್ರು ಹೋಗೋದೇ ಇಲ್ವಲ್ಲ, ಭಾರತ ಕಳ್ಸಲ್ಲ. 99.9% ಭಾರತ ಇವ್ರನ್ನ ಕಳ್ಸೋದೇ ಇಲ್ಲ. ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಒತ್ತಡ ಹಾಕಿದ್ರು ಭಾರತ ಇವ್ರನ್ನ ಕಳ್ಸಲ್ಲ. ಯಾಕಂದ್ರೆ ಇದು ಪೊಲಿಟಿಕಲ್ ವೆಂಡೇಟಾ ಅಂತಾನೆ ಅದನ್ನ ಇಟ್ಕೊಂಡು ಅವರು ಕಳ್ಸೋ ಚಾನ್ಸ್, ಅದೇ ಒಂದು ದೊಡ್ಡ ನಮ್ಗೆ ಅಡ್ವಾಂಟೇಜ್ ಕಳಿಸ್ತಾ ಇರೋದು. ಸೆಕೆಂಡ್, ಇವ್ರ ಒನ್ ಸೈಡೆಡ್ ಜಡ್ಜ್ಮೆಂಟ್ ಆಗಿದೆ. ಇವ್ರದ್ದು ಏನು ಕೇಳೇ ಇಲ್ಲ. ಇವ್ರ ಕಡೆಯಿಂದ ಏನು ಯಾವುದೇ ಪ್ರತಿಕ್ರಿಯೆ ಆಗ್ಲಿ, ಇವ್ರು ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ಈ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ. ಸೊ ಇದನ್ನೆಲ್ಲ ಅಡ್ವಾಂಟೇಜ್ ತಗೊಂಡು ಭಾರತ ಇವ್ರನ್ನ ಕಳಿಸ್ದೇ ಇರಾಗೆ ಕಾಪಾಡ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ ಓಕೆ, ಥ್ಯಾಂಕ್ ಯು ಗಿರೀಶ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಸೊ ಭಾರತ ಯಾವತ್ತು ಯಾರನ್ನು ಎಕ್ಸ್ಟ್ರಾಡಿಟ್ ಮಾಡಿ ನೇಣಕ್ ಹಾಕೋ ಅಂತ ಸಂಬಂಧದಲ್ಲಿ ಯಾವತ್ತು ಕಳ್ಸಿಲ್ಲ ಯಾರನ್ನು ಭಾರತ.
ಎರಡನೇದು ಇದು ಪೊಲಿಟಿಕಲ್ ರೀಸನ್ ಇರೋದ್ರಿಂದ ಭಾರತ ಆರ್ಗ್ಯೂ ಮಾಡಬಹುದು, ನಾವು ಕಳ್ಸಲ್ಲ, ಇಲ್ಲ ನಾವ್ ಇನ್ನೂ ಇದ್ರ ಬಗ್ಗೆ ಲೀಗಲ್ ಆಗಿ ಥಿಂಕ್ ಮಾಡಬೇಕು ಅಂತ ಕಳಿಸ್ತೇನೂ ಇರ್ಬೋದು. ಎರಡನೇದು, ಯಾಕಂದ್ರೆ ಶೇಖ್ ಹಸೀನಾ ಅವರು ಭಾರತಕ್ಕಂತೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಆಗಿನ ಟೆರರಿಸಂ ಆಕ್ಟಿವಿಟೀಸ್ ಆಗ್ಲಿ, ನಮ್ಗೆ ಆಗ್ಬೇಕಾಗಿದ್ದಂತ ಟ್ರೇಡ್ ಆಗ್ಲಿ, ಎಲ್ಲಾ ತರದ್ರಲ್ಲೂ ಭಾರತಕ್ಕೆ ಅವ್ರು ಸಹಾಯ ಮಾಡ್ಕೊಂಡೇ ಬರ್ತಾ ಇದ್ರು. ಶೇಖ್ ಹಸೀನಾ ಅವರು ಪಾಕಿಸ್ತಾನ್ಗೆ ಯಾವುದೇ ನೆಲೆನೂ ಕೊಟ್ಟಿರ್ಲಿಲ್ಲ, ಇದನ್ನು ಇದ್ ಮಾಡಿರ್ಲಿಲ್ಲ. ಸೊ ಭಾರತ ಇವ್ರನ್ನ ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ. ಒಂದು ಇದು ಪೊಲಿಟಿಕಲ್ ಕಾಸ್ ಆಗಿರೋದ್ರಿಂದ ಭಾರತ ಯಾವುದೇ ಕಾರಣಕ್ಕೂ ಶೇಖ್ ಹಸೀನಾನ ಇಲ್ಲಿಂದ ಕಳ್ಸೋ ಮಾತೇ ಇರಲ್ಲ. ಯಾಕಂದ್ರೆ ಅವ್ರು ಇಂಟರ್ನ್ಯಾಷನಲಿನೂ ಆರ್ಗ್ಯೂ ಮಾಡ್ತಾರೆ ಭಾರತ, ಯಾಕಂದ್ರೆ ಇದು ಒನ್ ಸೈಡೆಡ್ ಜಡ್ಜ್ಮೆಂಟ್, ಇವ್ರು ಕರೆಕ್ಟ್ ಹಿಯರಿಂಗ್ ಕೊಟ್ಟಿಲ್ಲ, ಏನು ಇಲ್ದೇನೆ ಇದು ಪೊಲಿಟಿಕಲ್ ಕಾಸ್ಗೋಸ್ಕರ ಇವ್ರನ್ನ ನೇಣಕ್ಕೆ ಇದ್ ಮಾಡಿದ್ದಾರೆ. ಬೇರೆ ಯಾವ್ದಾದ್ರು ಕ್ರಿಮಿನಲ್ ಚಾರ್ಜಸ್ ಇದ್ದಿದ್ರೆ ಅದಕ್ಕೆ ಏನಾರ ಮಾಡಿರೋರು ಭಾರತ, ಬಟ್ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರೋದ್ರಿಂದ ಭಾರತ ಇವ್ರನ್ನ ಕಳ್ಸೋದ್ ನನಗಂತೂ ಡೌಟ್ ಇದೆ. ಇವರು ಅಫ್ಕೋರ್ಸ್ ಇವ್ರು ಇಂಟರ್ನ್ಯಾಷನಲಿ ವಾರೆಂಟ್ ಎಲ್ಲ ಇಶ್ಯೂ ಮಾಡ್ಬೋದು, ರೆಡ್ ಕಾರ್ನರ್ ನೋಟಿಸ್ ಅಂತವೆಲ್ಲ ಇಶ್ಯೂ ಮಾಡಿಸ್ತಾರೆ, ಇವರು ಬಿಡಲ್ಲ. ಬಟ್ ಆದರೂ ಭಾರತ ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನಗೊಂದು ಹೋಪ್ಸ್ ಇದೆ. ಇವ್ರನ್ನ ಕಳ್ಸ್ಕೊಡೋದಂತೂ ಮಾತೇ ಇಲ್ಲ. ಅಂದ್ರೆ ಬಹುಶಃ ಅವರು ಮತ್ತೆ ಬಾಂಗ್ಲಾದೇಶಕ್ಕೆ ಬರಲೇಬಾರದು ಅನ್ನುವಂತ ಪ್ರಯತ್ನವಾ ಅಂತ ಅದು? ಬಾಂಗ್ಲಾದೇಶಕ್ಕೆ ಬಂದ್ರೆ ಅವ್ರು ನೇಣ ಹಾಕೇ ಹಾಕ್ತಾರೆ. ಯಾಕಂದ್ರೆ ನೋಡಿ, ಈಗ ಬಾಂಗ್ಲಾದೇಶಕ್ಕೆ ಅವ್ರು ಹೋಗ್ಬೇಕು ಅನ್ಸಿದ್ರೆ ಈಗ 30 ದಿವಸದೊಳಗೆ ಹೋಗಿ ಮತ್ತೆ ಹೈಕೋರ್ಟ್ ಬಂದಿರೋ ಜಡ್ಜ್ಮೆಂಟ್ ನ ಮತ್ತೆ ಚಾಲೆಂಜ್ ಮಾಡಬೇಕು. ಅವ್ರು 30 ದಿವಸದೊಳಗೆ ಅಲ್ಲಿ ಹೋಗ್ಬೇಕು ಬಾಂಗ್ಲಾದೇಶಕ್ಕೆ. ಅಲ್ಲಿ ಹೋದ್ರೆ ಈಗಿರೋ ಗಲಾಟಿಲಿ ಅವ್ರನ್ನ ಕೋರ್ಟ್ಗೆ ಹೋಗಕ್ಕೂ ಬಿಡಲ್ಲ, ಬೇಕಾದ್ರೆ ಅಲ್ಲೇ ಕೊಂದಾಕ್ತಾರ ಅವ್ರನ್ನ. ಸೊ 30 ದಿವಸದೊಳಗೆ ಹೋಗೋ ಮಾತೇ ಇಲ್ಲ ಶೇಖ್ ಹಸೀನಾ ಅವರು. ಒಂದು ಎರಡನೇದು, 30 ದಿವಸ ಆದ್ಮೇಲೆ ಹೋದ್ರೆ ಅಲ್ಲಿ ಹೋಗಿದ ತಕ್ಷಣ ಗಲ್ಲಿಗೇರಿಸ್ತಾರೆ. ಸೊ ಈ ಎರಡರಿಂದನೂ ಅವ್ರು ಹೋಗೋ ಚಾನ್ಸಸ್ ಬಹಳ ಕಮ್ಮಿನೇ. ಸೊ ಭಾರತದ ಆಶ್ರಯನೇ ಪಡ್ಕೋತಾರೆ ಇವರು. ಭಾರತದವರು ಇವ್ರನ್ನ ಕಳ್ಸ್ಕೊಡಕ್ಕೆ ಒಪ್ಪಲ್ಲ. ಸೊ ಈಗ ಪೊಲಿಟಿಕಲ್ ವೆಂಡೆಟಾದಿಂದ ಈ ತೀರ್ಪು ಬಂದಿದೆ ಅಂತಂದ್ರೆ ಈಗ ಈ ತೀರ್ಪು ಜಾರಿ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ? ಅಲ್ಲ, ಸಾಧ್ಯತೆ ಅಂದ್ರೆ ಇವ್ರು ಹೋದರೆ ಗ್ಯಾರಂಟಿ ತೀರ್ಪು ಜಾರಿ ಆಗುತ್ತೆ, ಬಟ್ ಇವ್ರು ಹೋಗೋದೇ ಇಲ್ವಲ್ಲ. ಭಾರತ ಕಳ್ಸಲ್ಲ. 99.9% ಭಾರತ ಇವ್ರನ್ನ ಕಳ್ಸೋದೇ ಇಲ್ಲ. ಅವ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಒತ್ತಡ ಹಾಕಿದ್ರು ಭಾರತ ಇವ್ರನ್ನ ಕಳ್ಸಲ್ಲ. ಯಾಕಂದ್ರೆ ಇದು ಪೊಲಿಟಿಕಲ್ ವೆಂಡೇಟಾ ಅಂತಾನೆ ಅದನ್ನ ಇಟ್ಕೊಂಡು ಅವರು ಕಳ್ಸೋ ಚಾನ್ಸ್, ಅದೇ ಒಂದು ದೊಡ್ಡ ನಮ್ಗೆ ಅಡ್ವಾಂಟೇಜ್ ಕಳಿಸ್ತಾ ಇರೋದು. ಸೆಕೆಂಡ್, ಇವ್ರ ಒನ್ ಸೈಡೆಡ್ ಜಡ್ಜ್ಮೆಂಟ್ ಆಗಿದೆ. ಇವ್ರದ್ದು ಏನು ಕೇಳೇ ಇಲ್ಲ. ಇವ್ರ ಕಡೆಯಿಂದ ಏನು ಯಾವ್ದೇ ಪ್ರತಿಕ್ರಿಯೆ ಆಗ್ಲಿ, ಇವ್ರು ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ಈ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ. ಸೊ ಇದನ್ನೆಲ್ಲ ಅಡ್ವಾಂಟೇಜ್ ತಗೊಂಡು ಭಾರತ ಇವ್ರನ್ನ ಕಳಿಸ್ದೇ ಇರಾಗೆ ಕಾಪಾಡ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.